ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಕಶ್ವಿಜಾ ಕನ್ನಡ ಲಾಗ್ಸ್. ನಾನು ನಿಮ್ಮ ಭವ್ಯ ಮಂಜುನಾಥ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ನಾನಿವತ್ತು ನಮ್ಮ ದೊಡ್ಡಮ್ಮ ಅವ್ರ ಮನೆಗೆ ಬಂದಿದ್ದೀನಿ. ಹಾಗೆಯೇ ಇದು ಕೂಡ ಸಂಡೇ ಲಾಗೇನೆ. ನಾನು ಇವಾಗ ಆಲ್ರೆಡಿ ಸಂಡೇ ಲಾಗ್ ಅಂತೇಳಿ ಒಂದನ್ನು ಅಪ್ಲೋಡ್ ಮಾಡಿದ್ದೀನಿ. ಅದು ಬೆಳಿಗ್ಗೆ ಮಾಡ್ಕೊಂಡಿರೋವಂಥದ್ದು. ಇದು ಇವಾಗ ನೈಟ್ ಮಾಡ್ತಾ ಇರೋದು. ಸೊ ಪ್ಲೀಸ್ ಯಾರು ಬೇಜಾರು ಮಾಡ್ಕೋಬೇಡಿ, ಸಂಡೇನೇ 2 ಲಾಗ್ನ ಕವರ್ ಮಾಡಿದ್ದೀನಿ ಅಂತ ಹೇಳಿ. ಏಕೆಂದರೆ ನನಗೆ ವೀಕ್ ಡೇಸಲ್ಲಿ ಟೈಮ್ ಸಿಗ್ತಾ ಇಲ್ಲ ಬೇರೆ ಥರ ನಾನು ಲಾಗ್ನ ಮಾಡೋದಕ್ಕೆ. ಹಾಗಾಗಿ ವೀಕೆಂಡಲ್ಲಿ ನನಗೆ ಟೈಮ್ ಸಿಗ್ತಾ ಇರೋದ್ರಿಂದ ಮಾಡ್ತಾಯಿದ್ದೀನಿ. ಬೆಳಿಗ್ಗೆ ಟೈಮು ನಾವು ಬೇಗ ಆಫೀಸ್ಗೆ ಹೋಗ್ತೀವಿ, ಮತ್ತು ಸಂಜೆ ಬರೋದು ಲೇಟ್ ಆಗುತ್ತೆ. ಸೊ ಆ ಸೆಂಟ್ರಲ್ಲಿ ನನಗೆ ಲಾಗ್ನ ಕವರ್ ಮಾಡ್ಕೊಳಕ್ಕೆ ಆಗ್ತಾಯಿಲ್ಲ. ಆದಷ್ಟು ನಾನು ಬೇರೆ ಥರ ಸ್ವಲ್ಪ ಟ್ರೈ ಮಾಡ್ತೀನಿ. ಸೊ ಯಾರು ಬೇಜಾರು ಮಾಡ್ಕೋಬೇಡಿ. ಹಾಗೆಯೇ ಇವತ್ತಿನ ಲಾಗಲ್ಲಿ ಸ್ವಲ್ಪ ವೆಹಿಕಲ್ ಸೌಂಡ್ಸ್ ಕೇಳಿಸ್ತಾ ಇದೆ. ಯಾಕೆ ಅಂತಂದರೆ ಇವ್ರ ಮನೆ, ನಮ್ಮ ದೊಡ್ಡಮ್ಮವ್ರ ಮನೆ ಮೇಯ್ನ್ ರೋಡ್ ಹತ್ರನೇ ಇರೋದು. ಹಾಗಾಗಿ ಸ್ವಲ್ಪ ವೆಹಿಕಲ್ಸ್ ಸೌಂಡ್ಸ್ ಕೇಳಿಸ್ತಾ ಇದೆ. ಮತ್ತು ಮನೇಲಿ ಯಾರು ಕೂಡ ಇಲ್ಲ, ಫುಲ್ ಮನೆ ಖಾಲಿ. ಯಾಕೆ ಅಂತಂದರೆ ಅವರು 3 ಡೇಸ್ ಟ್ರಿಪ್ ಹೋಗಿದ್ದಾರೆ ಎಲ್ಲರೂ. ಅದಕ್ಕೋಸ್ಕರ ನಾವು ಮನೆಗೆ ಬಂದ್ವಿ. 3 ಡೇಸ್ ಯಾರೂ ಇರೋದಿಲ್ವಲ್ಲ, ಮನೆ ಫುಲ್ ಖಾಲಿ ಇರುತ್ತೆ. ಹಾಗೆಯೇ ಸ್ಯಾಂಡಿ ಕೂಡ ಇದ್ದಾಳೆ ಇಲ್ಲಿ, ಅವಳಿಗೂ ಕೂಡ ಊಟ ಎಲ್ಲ ಕೊಡಬೇಕು. ಅದಕ್ಕೋಸ್ಕರ ಬಂದ್ವಿ. ಅವಳೊಬ್ಬಳೇ ಇರ್ತಾಳಲ್ಲ, ಅವಳನ್ನು ನೋಡ್ಕೊಬೇಕು, ಅವಳಿಗೆ ಊಟ ಕೊಡಬೇಕು. ಅದಕ್ಕೋಸ್ಕರ ಅವರು ಇವತ್ತು ಮಧ್ಯಾಹ್ನ ಒಂದು 3 ಗಂಟೆ ಹಂಗೆ ಹೊರಟಿದ್ದಾರೆ. ಅದಕ್ಕೆ ನಾವು ಸಂಜೆ ಬಂದ್ವಿ. ಇವತ್ತು ಮಧ್ಯಾಹ್ನ ಹೋಗ್ತಾ ಇದ್ದಾರಲ್ವ ಅಂತ ಹೇಳಿ. ಮತ್ತು ಸ್ಯಾಂಡಿ ಅಂತಂದರೆ ಯಾರೂ ಅಲ್ಲ, ಮನುಷ್ಯರು ಅಲ್ಲ. ಸೊ ಸ್ಯಾಂಡಿ ಅಂತಂದರೆ ಇಲ್ಲೇ ಇದ್ದಾಳೆ. ನಾನು ನಿಮ್ಗೆ ತೋರಿಸ್ತೀನಿ ಸ್ಯಾಂಡಿನ. ಸೊ ಗೈಸ್, ಸ್ಯಾಂಡಿ ಅಂತಂದರೆ ಇವಳೇನೆ, ನಮ್ಮ ಮುದ್ದು ನಾಯಿ ಮರಿ. ಸೊ ಇವಳು ಫುಲ್ಲು ಬೇಜಾರಲ್ಲಿ ಮಲ್ಕೊಂಡವಳೆ. ಮನೆ ಫುಲ್ ಖಾಲಿ ಇದೆಯಲ್ಲ, ಅವಳಿಗೆ ಯಾರೂ ಇಲ್ವಲ್ಲ ಅಂತ ಫೀಲ್ ಆಗ್ತಾ ಇರುತ್ತೆ. ಏಕೆಂದರೆ ಡೈಲಿ ಅವರು ಎಲ್ಲರೂ ಇರ್ತಿದ್ರು, ನಮ್ಮ ದೊಡ್ಡಪ್ಪ, ನಮ್ಮ ದೊಡ್ಡಮ್ಮ, ಮತ್ತು ನನ್ನ ತಂಗಿ, ನಮ್ಮ ಅಣ್ಣ ಎಲ್ಲರೂ ಇರ್ತಿದ್ರು. ಮತ್ತು ನಮ್ಮ ಅಜ್ಜಿ ಕೂಡ ಇಲ್ಲೇ ಇರೋಂಥದ್ದು, ನಮ್ಮ ದೊಡ್ಡಮ್ಮವ್ರಮ್ಮ, ನಮ್ಮ ಅಮ್ಮವ್ರಮ್ಮ. ದೊಡ್ಡಮ್ಮ ಅಂತ ಹೇಳಿದ್ರೆ ನಮ್ಮಮ್ಮ ಅವರ ಅಕ್ಕನ ಮನೆ ಇದು. ಸೊ ಎಲ್ಲರೂ ಇರ್ತಿದ್ರು. ಇವತ್ತು ಯಾರೂ ಇಲ್ಲ, ಅವಳು ಫುಲ್ಲು ಬೇಜಾರಲ್ಲಿ ಕೂತ್ಕೊಂಡಿದ್ದಾಳೆ. ಸ್ಯಾಂಡಿ, ಸ್ಯಾಂಡಿ, ಅಕ್ಕ ಸ್ಯಾಂಡಿ ಫುಲ್ಲು ಬೇಜಾರಲ್ಲಿ ಕೂತಿದ್ಯಾ? ಹಾಂ, ಮಲ್ಕೊಂಬಿಟ್ಟವಳು ಫುಲ್ಲು ಬೇಜಾರಲ್ಲಿ ಅವಳು. ನಾವು ಬಂದಿದ ತಕ್ಷಣ ಯಾರೋ ಅಂತ ಅಂದ್ಕೊಂಡು ಬೊಗಳುತ್ತಾ ಇದ್ಲು, ಫುಲ್ಲು ಯಾರೋ ಬಂದರು ಅಂತ. ಯಾರನ್ನೂ ಮನೆಗೆ ಸೇರಿಸಲ್ಲ ಇವಳು, ಫುಲ್ಲು ಬೊಗಳುತ್ತಾ ಇರ್ತಾಳೆ ಬಂದಿದ್ದ ತಕ್ಷಣ. ಇವಾಗ ನಮ್ಮನ್ನು ನೋಡೆಲ್ಲ ಆಯ್ತಲ್ಲ, ಸೊ ನಾವು ಅಂತ ಗೊತ್ತಾದ್ಮೇಲೆ ಸುಮ್ಮನೆ ಮಲ್ಕೊಂಡಿದ್ದಾಳೆ. ಅವಳಿಗೂ ಇನ್ನೂ ಊಟ ಕೊಟ್ಟಿಲ್ಲ, ಕೊಡಬೇಕು. ಟೈಮು 8 ಗಂಟೆ ಆಗ್ತಾಯಿದೆ. ಸಂಜೆ ಒಂದು ಸ್ವಲ್ಪ ನಮ್ಮ ಅಕ್ಕ ಊಟ ಹಾಕಿದ್ಲಂತೆ. ಸೊ ಅದಕ್ಕೆ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಊಟ ಕೊಡು ಅಂತ ಹೇಳಿದ್ರು. ಅದಕ್ಕೆ ಅವಳಿಗೆ ಇನ್ನೂ ಊಟ ಕೊಟ್ಟಿಲ್ಲ. ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಕೊಂಡು ಊಟ ಹಾಕ್ತೀನಿ ಅವಳಿಗೆ. ಸೊ ಗೈಸ್, ನಾನು ಆವಾಗಲೇ ನಿಮಗೆ ತಿಳಿಸ್ದೆ, ಮೇಯ್ನ್ ರೋಡು ಇವ್ರ ಮನೆಗೆ ತುಂಬ ಹತ್ರ. ಹಾಗಾಗಿ ವೆಹಿಕಲ್ಸ್ ಸೌಂಡು ಕೇಳಿಸ್ತಾ ಇದೆ ಅಂತ. ನೋಡಿ, ಇಲ್ಲೇ ಮೇಯ್ನ್ ರೋಡ್ ಇರೋವಂಥದ್ದು. ತುಂಬ ಅಂದರೆ ತುಂಬ ಹತ್ರ ಆಗುತ್ತೆ ಇವ್ರ ಮನೆಗೆ. ಹಾಗಾಗಿ ವೆಹಿಕಲ್ ಸೌಂಡು ಸ್ವಲ್ಪ ಜಾಸ್ತಿ ಕೇಳಿಸ್ತಾ ಇದೆ. ಮತ್ತು ಇಲ್ಲಿ ಬಾರ್ ಕೂಡ ಇದೆ. ಸ್ವಲ್ಪ ಜನ ಗಲಾಟೆ ಎಲ್ಲ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಅವಾಗವಾಗ ಗಲಾಟೆಗಳು ನಡೀತಾನೆ ಇರುತ್ತೆ. ತುಂಬ ಹುಷಾರಾಗಿರಬೇಕು. ಏಕೆಂತಂದರೆ ಗೊತ್ತಾಗಲ್ಲ ಯಾರು ಯಾವಾಗ ಜಗಳ ಮಾಡ್ತಾರೆ ಅಂತ. ಅವ್ರವ್ರ ಜಗಳದಲ್ಲಿ ಕೆಲವೊಂದು ಸಲ ಏನಾದರೂ ಮಿಸ್ಸಾಗಿ ಯಾರಾದರೂ ಮಧ್ಯದಲ್ಲಿ ಹೋದರೆ ಮುಗೀತು. ಸೊ ಆದಷ್ಟು ಇಲ್ಲಿ ಮನೆಗಳಿರೋರು ಸೇಫ್ಟಿಯಾಗಿರಬೇಕು. ಹಾಗಾಗಿ ನಮ್ಮ ದೊಡ್ಡಪ್ಪ ಫುಲ್ಲು ನೋಡಿ, ಫುಲ್ಲು ಗ್ರಿಲ್ ಮಾಡಿಸ್ಬಿಟ್ಟಿದ್ದಾರೆ. ಮನೆ ಫುಲ್ಲು ಈ ಥರ ಸೇಫ್ಟಿ ಮಾಡಿಬಿಟ್ಟಿದ್ದಾರೆ. ಎಲ್ಲಿಂದನೂ ಯಾರೂ ಬರೋದಕ್ಕಾಗಲ್ಲ. ಇದು ಒಂದನ್ನು ನಾವು ಓಪನ್ ಮಾಡ್ಬೋದು ಬೇಕಂತ ಅಂದರೆ, ಆದರೆ ಅದನ್ನು ಲಾಕ್ ಮಾಡಿದ್ದಾರೆ. ಹಿಂಗೇ ಗಾಳಿ ಎಲ್ಲ ಚೆನ್ನಾಗಿ ಬರುತ್ತಲ್ವ, ಅದನ್ನು ಲಾಕ್ ಮಾಡಿಟ್ಟಿದ್ದಾರೆ. ಈಗ ನೋಡಿ, ಫುಲ್ಲು ಎಲ್ಲಿಂದನೂ ಯಾವ ಕಳ್ಳನೂ ಬರೋದಕ್ಕಾಗಲ್ಲ ನೋಡಿ, ಫುಲ್ಲು. ಹಾಗೆಯೇ ಆ ಕಡೆ ಬಾಡಿಗೆ ಮನೆಗಳಿದೆ, ಅಲ್ಲಿಗೂ ಅಷ್ಟೇ ಅವರು ಸೇಫ್ಟಿನ ಮಾಡಿದ್ದಾರೆ. ಯಾರ ಮನೆಗೂ ಒಳಗಡೆ ಎಲ್ಲ ಹೋಗೋದಕ್ಕಾಗಲ್ಲ. ನಾನು ಕೂಡ ಒಳಗಡೆ ಲಾಕ್ ಹಾಕ್ಕೊಂಡಿದ್ದೀನಿ. ಏಕೆಂದರೆ ನಮ್ಮ ಹಸ್ಬೆಂಡು ಸ್ವಲ್ಪ ಹೊರಗೆ ಹೋಗಿದ್ರು, ನಾನು ಒಬ್ಬಳೇ ಇರೋದ್ರಿಂದ ಭಯ ಆಗುತ್ತೆ. ಅದಕ್ಕೋಸ್ಕರ ಲಾಕ್ ಹಾಕಿದ್ದೀನಿ. ಇಷ್ಟೊತ್ತು ಕೂಡ ಇರ್ತಿರ್ಲಿಲ್ಲ, ಒಬ್ಬಳೇನೇ. ಸೊ ಸ್ಯಾಂಡಿ ಇರೋದಕ್ಕೆ ಒಂಥರ ಧೈರ್ಯ, ಅದಕ್ಕೋಸ್ಕರ ಇದ್ದೀನಿ, ಅವಳು ಇರೋದಕ್ಕೋಸ್ಕರ. ನೋಡಿ, ಇನ್ನೂ ಅದೇ ಥರ ಅವಳು ಬೇಜಾರಲ್ಲೇ ಮಲ್ಕೊಂಡಿದ್ದಾಳೆ ಸ್ಯಾಂಡಿ. ಫುಲ್ಲು ಬೇಜಾರಲ್ಲಿ ಅವಳು ಪಾಪ, ಅವಳು ಯಾರೂ ಇಲ್ವಲ್ಲ ಹಾಗಾಗಿ. ಮತ್ತು ಇಲ್ಲಿ
ವೆಹಿಕಲ್ ಸೌಂಡು ಜಾಸ್ತಿನೇ ಬರುತ್ತೆ. ನೈಟು ಸ್ವಲ್ಪ ಕಡಿಮೆ ಆಗ್ಬೋದು ವೆಹಿಕಲ್ ಸೌಂಡು. ಸೊ ಸೇಫ್ಟಿ ಅಂತೂ ತುಂಬ ಇಂಪಾರ್ಟೆಂಟು. ಸೊ ಫುಲ್ಲು ಸೇಫ್ಟಿ ಇದೆ, ಯಾರು ಎಲ್ಲಿಂದನೂ ಬರೋದಕ್ಕಾಗಲ್ಲ. ಸ್ಯಾಂಡಿಗೆ ಊಟ ಹಾಕೋದಿಕ್ಕೆ ಅಂಥೇಳಿ ರೆಡಿ ಮಾಡ್ಕೊತಾ ಇದ್ದೀವಿ. ಅವಳು ಆವಾಗಲೇ ಬೊಗಳು ತೋಳೆ ಹೊಟ್ಟೆ ಹಸುವಿಗೆ. ಅನ್ನ ಆಗಿ ಸ್ವಲ್ಪ ಲೇಟ್ ಆಯಿತು, ಅದಕ್ಕೋಸ್ಕರ ಅವಳಿಗೆ ಊಟ ಕೊಡೋದು ಸ್ವಲ್ಪ ಲೇಟ್ ಆಗ್ತಾಯಿದೆ. ಇಲ್ಲಿ ಇವಾಗ ಎಲ್ಲ ಕಲಿಸ್ಕೊತಾ ಇದ್ದಾರೆ ನಮ್ಮ ಹಸ್ಬೆಂಡು. ಅವಳಿಗೆ ಅಂತ ಸ್ವಲ್ಪ ಆರಬೇಕು, ಬಿಸಿ ಬಿಸಿ ಇದೆ, ರೈಸು ಬಿಸಿ ಆಗಿದೆ, ಸಾಂಬಾರು ಕೂಡ ಬಿಸಿ ಇದೆ. ಅದಕ್ಕೆ ಒಂದು ಸ್ವಲ್ಪ ಆರಿಸ್ಬಿಟ್ಟು ತೊಗೊಂಡೋಗ್ಬೇಕು. ಅವಳಿಗೆ ಫ್ಯಾನ್ ಹಾಕಿ ಏನಾದರೂ ಮಾಡಿ ಆರಿಸ್ಕೊಬೇಕು. ಯಾಕೆ ಸಾಕಾಗುತ್ತಾ ಅಷ್ಟು? ಸಾಕಾಗುತ್ತಾ ಅಷ್ಟು? ಇಲ್ಲ ಕೆಳಗಡೆನೆ ತಗೋಬಾ ತಿನ್ಬಾರವಾ? ಯಾಕೆ ಕಡ್ಡಿ ತಗೊಂಬರ್ಲಾ? ಏನು ಕಡ್ಡಿ ತಗೊಂಡ್ಬರ್ತೀನಿ? ತಿನ್ನು. ಕಡ್ಡಿ ತಗೊಳ್ಳೋವಾಗ ತಿನ್ನಲ್ಲ ಅಲ್ವಾ ನೀನು? ಏನ್ ಬಡ್ಕೊಂತ ಇದೀಯಾ? ತಿನ್ಕೋ. ಅಪ್ಪ ಇಲ್ಲ ಅಂತನಾ? ನೀಟಾಗಿ ಖಾಲಿ ಮಾಡಲ್ಲ. ನಮ್ಮ ದೊಡ್ಡಪ್ಪ ಇಲ್ಲ ಅಂತಂದರೆ ಇವಳು ಊಟನೇ ಮಾಡೋದಿಲ್ಲ. ಅದಕ್ಕೆ ಊಟ ಮಾಡೋಕ್ಕೆ ಸ್ವಲ್ಪ ಆ ಥರ ಇದು ಮಾಡ್ತಾವಳು, ಇಂಜರಿ ತವಳವಳು. ಅವರೇ ಡೈಲಿ ಊಟ ಮಾಡಿಸೋದ್ರಿಂದ ಇವತ್ತಿಲ್ಲದೆ ಇರೋದ್ರಿಂದ ಈ ಥರ ಮಾಡ್ತಾವಳು ಅವಳು. ಸೊ ಗೈಸ್, ಇವಾಗ ಸ್ಯಾಂಡಿ ಕೂಡ ಊಟ ಮಾಡಿಸಾಯಿತು. ನಮ್ಮ ದೊಡ್ಡಪ್ಪ ಇಲ್ಲದೇ ಇರೋದ್ರಿಂದ ಅವಳಿಗೆ ಊಟ ಮಾಡಿಸೋದು ಸ್ವಲ್ಪ ಕಷ್ಟ ಆಯಿತು. ಯಾಕೆಂತಂದರೆ ಡೈಲಿ ಅವರೇ ಊಟ ಮಾಡಿಸ್ತಿದ್ರು. ಇವತ್ತು ಅವ್ರು ಇಲ್ವಲ್ಲ, ಸೊ ಹಾಗಾಗಿ ನಮ್ಮ ಜೊತೆ ನಾವು ಊಟ ಮಾಡಿಸಿದ್ದಾಗಿರೋದ್ರಿಂದ ಅವಳಿಗೆ ಸ್ವಲ್ಪ ಕಷ್ಟ ಆಯಿತು. ಅದಕ್ಕೆ ಹಠ ಮಾಡ್ತಾಯಿದ್ಲು ಅವಳು ಊಟ ಮಾಡೋದಕ್ಕೆ. ಅವಳಿಗೆ ಊಟ ಮಾಡಿಸಿ ನಮ್ಮದು ಕೂಡ ಎಲ್ಲ ಊಟ ಮುಗೀತು. ಸೊ ನಿಮಗೆ ಈ ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇದೆ ಅಂತಲ್ಲ, ಯಾರ್ಯಾರು ಯಾವ್ಯಾವ ಲಾಗ್ ನೋಡಿದ್ದೀರ, ಸೊ ಆ ಲಾಗಲ್ಲಿ ಯಾವ ಥರ ಇದೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ, ಯಾವ ಥರ ಇದೆ ಏನು ಅಂತ. ಮತ್ತು ಏನಾದರೂ ಚೇಂಜಸ್ ಮಾಡಬೇಕು ಅಂತ ಇದ್ದರೆ ಅದನ್ನು ಕೂಡ ತಿಳಿಸ್ಕೊಡಿ ಕಮೆಂಟ್ ಮೂಲಕ. ಏನಾದರೂ ಚೇಂಜಸ್ ಇದ್ದರೆ ನಾನು ಮಾಡ್ಕೊಳ್ತೀನಿ. ಸೊ ಇದಿಷ್ಟು ನನ್ನ ಇವತ್ತಿನ ಸಂಜೆ ಅಂದರೆ ನೈಟ್ ಲಾಗ್ ಆಗಿರುತ್ತೆ. ಪ್ಲೀಸ್ ಎಲ್ಲರೂ ನನ್ನ ಲಾಗ್ನ ಸ್ಕಿಪ್ ಮಾಡದೆ ನೋಡಿ, ಹಾಗೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಟು ಆಲ್. ಥ್ಯಾಂಕ್ ಯು ಸೋ ಮಚ್.